ಯೆಹೋವನೇ, ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಭಾನುವಾರ 16 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 18ನೇ ಅಧ್ಯಾಯದ 12ನೇ ವಚನ. ಯೆಹೋವನು ಸೌಲನನ್ನು ಬಿಟ್ಟು ದಾವೀದನ ಸಂಗಡ ಇದ್ದದ್ದರಿಂದ ಸೌಲನು ದಾವೀದನಿಗೆ ಭಯಪಟ್ಟು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವ ಜನರೊಂದಿಗೆ ದೇವರಿರುವಾಗ ಎಂಥ ಸ್ಥಾನದಲ್ಲಿದ್ದವರೂ ಕೂಡ ದೈವ ಜನರಿಗೆ ಹೆದರುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವ ಜನರಿಗೆ ಭಯಪಡುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ದಾವೀದನನ್ನು ದೇವರು ಅಭಿಷೇಕಿಸಿದ ನಂತರ ದಾವೀದನು ದೇವರು ನೇಮಿಸಿದ ಮೇರೆಗೆ ತನ್ನ ಅಣ್ಣಂದಿರಿಗೆ ಆಹಾರವನ್ನು ತೆಗೆದುಕೊಂಡು ಹೋದಂಥ ಸಮಯದಲ್ಲಿ ಗೊಲಿಯಾತನ ಸವಾಲನ್ನು ನೋಡಿ ತನ್ನ ದೇವರಿಗೆ, ತನ್ನ ದೇವ ಜನರಿಗೆ ಮಾಡುವಂಥ ಅವಮಾನವನ್ನು ಸಹಿಸದೆ ಗೊಲಿಯಾತನನ್ನು ಕೊಂದನು. ಇದಾದ ನಂತರ ಸೌಲನಿಗೆ ದಾವೀದನು ಯುದ್ಧ ಮಾಡುವುದಕ್ಕೂ ಮತ್ತು ವಿಶೇಷವಾಗಿ ವಾದ್ಯ ನುಡಿಸುವುದಕ್ಕೂ ಇದ್ದನು. ಅಲ್ಲಿನ ಸ್ತ್ರೀಯರು ಸೌಲನು 1000 ಜನರನ್ನು ಕೊಂದನು, ದಾವೀದನು 10,000 ಕೊಂದನೆಂಬುದಾಗಿ ಹಾಡಿದಾಗ ಸೌಲನು ಹೊಟ್ಟೆ ಕಿಚ್ಚಿನಿಂದ ತುಂಬಿದಂಥವನಾಗಿ ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಆಲೋಚಿಸಿ ದಾವೀದನು ವಾದ್ಯವನ್ನು ನುಡಿಸುವಾಗ ತಾನು ಕೊಲ್ಲಲಿಕ್ಕೆ 2 ಸಾರಿ ಪ್ರಯತ್ನ ಪಟ್ಟನು. ಆದರೆ ದಾವೀದನು ತಪ್ಪಿಸಿಕೊಂಡನು. ಈಟಿಯನ್ನು ಎಸೆದರೂ ದಾವೀದನು 2 ಸಾರಿ ಕೂಡ ತಪ್ಪಿಸಿಕೊಂಡನು. ಇದನ್ನು ನೋಡಿದಂಥ ಸೌಲನು ದಾವೀದನಿಗೆ ಭಯಪಟ್ಟನು. ಯಾಕಂದರೆ ದೇವರು ದಾವೀದನೊಂದಿಗೆ ಇದ್ದಾನೆಂಬುದಾಗಿ ತಿಳ್ಕೊಂಡನು. ಅಷ್ಟು ಮಾತ್ರವಲ್ಲ, ಸೌಲನನ್ನು ಬಿಟ್ಟು ದೇವರು ಹೊರಟು ಹೋಗಿದ್ದನು, ದಾವೀದನ ಬಳಿಯಲ್ಲಿದ್ದನು. ಇದನ್ನು ನೋಡಿ ಸೌಲನು ಹೆದರಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ಅಪೇಕ್ಷಿಸುವ ಹಾಗೆ ಅಥವಾ ದೇವರ ಚಿತ್ತವನ್ನು ನೆರವೇರಿಸುವಂಥವರು ಅಥವಾ ದೇವರ ಹೆಸರಿಗೆ ಅವಮಾನವಾದಾಗ ಎದ್ದು ನಿಂತು ಹೋರಾಟ ಮಾಡುವಂಥವರನ್ನು ದೇವರು ಕೈಬಿಡುವವನಲ್ಲ. ದಾವೀದನೊಂದಿಗಿದ್ದನು. ದಾವೀದನೊಂದಿಗೆ ದೇವರಿರುವಾಗ ಸೌಲನು ಅಧಿಕಾರದಲ್ಲಿದ್ದರೂ ಕೂಡ ದಾವೀದನಿಗೆ ಎದುರಿದನು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಕಾರ್ಯವನ್ನು ಮಾಡುವುದಾದರೆ ದೇವರು ನಮ್ಮೊಂದಿಗಿರುತ್ತಾನೆ. ನಮ್ಮ ವಿರುದ್ಧವಾಗಿ ಎಂಥ ಬಲಿಷ್ಠವಾದಂತಹ ವ್ಯಕ್ತಿಗಳು, ಸ್ಥಾನಮಾನ ಉಳ್ಳವರೂ ಕೂಡ ಇದ್ದರೂ ಅವರೆಲ್ಲರೂ ಎದುರುತ್ತಾರೆ. ಯಾಕಂದರೆ ದೇವರು ನಮ್ಮ ಸಂಗಡ ಇರುತ್ತಾನೆ. ಕರ್ತನೇ, ದಯಮಯ ಸ್ವಾಮಿ, ನಾವು ನಿನ್ನ ಚಿತ್ತವನ್ನು ನೆರವೇರಿಸುವ ಹಾಗೆಯೂ ನಿನ್ನವರಾಗಿ ನಾವು ಜೀವಿಸುವ ಹಾಗೆ ನಮ್ಮನ್ನು ಬಲಪಡಿಸು. ನಮ್ಮೊಂದಿಗಿದ್ದು ಅನೇಕರ ಮುಂದೆ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.